ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ಅಂತಂದರೆ ಇವತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಫ್ಯಾನ್ಸ್ಗಳಿಗೆ ಮಾತ್ರ ಹಬ್ಬನೇ ಹಬ್ಬ. ಅದರಲ್ಲೂ ನಾನು ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿ. ನನಗೆ ಇನ್ನೂ ಮೈಂಡ್ ಹೆಂಗಿದೆ ಅಂತಂದರೆ ವಿರಾಟ್ ಕೊಹ್ಲಿ ಬ್ಯಾಟಲ್ಲಿ ಆ ಸೆಂಚುರಿ ನೋಡೋದು. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನು ಅಂತಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂದರೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಈ ODI ಅವ್ರು ಯಾಕಂದರೆ T20 ಆಡ್ತಾಯಿಲ್ಲ, ಟೆಸ್ಟ್ ಮ್ಯಾಚ್ ಆಡ್ತಾಯಿಲ್ಲ. ಸೊ ಈ ODI ಅವ್ರಿಗೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದೇ ಆಡ್ತಿರೋದು. ಅವ್ರ ಗೋಲ್ ಇರೋದು ಏನಂದರೆ 2027 ODI ವರ್ಲ್ಡ್ ಕಪ್ ಆಡಬೇಕು ಅನ್ನೋದು ಅವ್ರ ಒಂದು ಆಸೆ ಅಂತಲೇ ಹೇಳ್ಬೋದು. ಅದಕ್ಕೇನಪ್ಪ ಅಂತಂತಂದರೆ ಆಡಿಸ್ಬೋದು ಅಂತಂದರೆ ಫಾರ್ಮ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ಎಂಥ ದೊಡ್ಡ ಪ್ಲೇಯರ್ ಆಗಿರೋ ಅದು ನಮಗೆ ಅಂಟೋದಿಲ್ಲ. ಫಾರ್ಮ್ ಇಟ್ಕೊಂಡಿದ್ಯಾ ಬಾ ಆಡು ಅಂತ ಹೇಳೋ ಸಿಚುವೇಶನ್ ಇರೋದು. ಯಾಕಂದರೆ ಈಗಿರೋ ಯಂಗೆಸ್ಟ್ ಟೀಮ್ಗಳಿದ್ದಾವೆ, ನಮ್ಮಲ್ಲಿ ಯಂಗೆಸ್ಟ್ ಇದ್ದಾರೆ. ಸೊ ಹಂಗಾಗಿ ಈ ODI ಸ್ಟಾರ್ಟ್ ಆಗೋ ಗಂಟನೂ ನೆಟ್ಟಿಗರಲ್ಲಿ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ODI ಆಡಲಿಲ್ಲ ಅಂದರೆ ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ, ಅದು ಮಾತುಗಳು, ಟೀಕೆಗಳು. ಅದಕ್ಕೆಲ್ಲ ಹೆಂಗೆ ಅಂತಂದರೆ ಸ್ಲಿಪ್ಪರ್ ಶಾಟ್ ಅಂತಾರಲ್ಲ, ಹಂಗೆ ಕೊಟ್ಟರು ಇಬ್ರು. ರೋಹಿತ್ ಶರ್ಮಾ ಏನಪ್ಪ ಅಂತಂದರೆ ಓಪನಿಂಗ್ ಬಂದರು, ಓಪನಿಂಗಿಂದ ಹಂಗೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದ್ರು. ಜೈಸ್ವಾಲ್ ಹೋಗಿದ ತಕ್ಷಣ ಈ ಕಡೆ ವಿರಾಟ್ ಕೊಹ್ಲಿ ಇಳಿದ್ರು. ಅದಾದಮೇಲೆ ಪಾರ್ಟ್ನರ್ಶಿಪ್ ಬಂತು, ಸರಿಯಾಗಿ ಹೊಡೆದ್ರು. ಅದರಲ್ಲೂ ರೋಹಿತ್ ಶರ್ಮಾ 57, 4 4 ಹೊಡೆದಿದ್ದಾರೆ, 3 6 ಹೊಡೆದಿದ್ದಾರೆ. ಸ್ಟ್ರೈಕ್ ರೇಟ್ ಬಂದು 111. ಓಕೆ, ಅದಾದಮೇಲೆ ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು, LBW ಹೋಯಿತು. ಅದಾದಮೇಲೆ ರನ್ ರೇಟ್ ಎಲ್ಲ ಕುಸಿತಾ ಬಂತು. ಈ ಕಡೆ ವಿರಾಟ್ ಕೊಹ್ಲಿನೂ ಹಾಫ್ ಸೆಂಚುರಿ ಮಾಡ್ಕೊಂಡಿದ್ದಾರೆ. ಹತ್ತತ್ರ ಸೆಂಚುರಿಗೆ ಜೀವ ಡಗ 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 ಅಂತಿದೆ. ಅದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಹಂಗೆ ಇರುತ್ತೆ. 99 ಹೊಡೆದಿದ್ರು ನೀನು ಒಂದು ಬರಬೇಕು ಅಂತಂದರೆ ಅದು ಸಖತ್ ಯೋಚನೆ ಮಾಡ್ತಾರೆ ಅಭಿಮಾನಿಗಳು. ಅದು 1 ರನ್ ಬರೋ ಅಷ್ಟಿಗೆ ಸಿಂಗಲ್ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾನೆ ಇದ್ದಾರೆ ವಿರಾಟು. ಆಯ್ತಾ ಇಲ್ಲ, ಎಲ್ಲ ಅಲ್ಲಿ ಕ್ರೌಡು ತೀರಿಸ್ತವ್ರೆ, ಆಯ್ತಾ ಇಲ್ಲ. ಹೆಂಗೋ ಮಾಡಿದ್ರು. ಸೆಂಚುರಿ ಮಾತ್ರ ಸೂಪರ್ ಆಗಿತ್ತು. ಗಾಡ್ಸ್ ಗ್ರೇಸ್ ಸಕ್ಕದಾಗಾಯಿತು. ಈಗ ಇನ್ನೆರಡು ODI ಇರುತ್ತೆ, ಅದಕ್ಕೆ ಇದೇ ಫಾರ್ಮ್ ತೊಗೊಂಬರ್ತಾರೆ. ಮಾತಾಡಿದ್ದು ಹೆಂಗೆ ಅಂತಂದರೆ ವಯ್ಯ ಅದಾಡ್ತಾ ಇಲ್ಲ, ಇದಾಡ್ತಾ ಇಲ್ಲ, ಅಲ್ಲೋಗಿ ಸೆಟ್ಲಾಗಿ ಏನು ಕತೆ, ಫಾರ್ಮ್ ಇಲ್ಲ. ಎಲ್ಲ ಮಾತಾಡಿದವ್ರಿಗೆಲ್ಲ ಸೆಂಚುರಿ ಆದಮೇಲೆ ಮನುಷ್ಯನ ಹಿಡಿಯೋಕ್ಕೆ ಆಗಿಲ್ಲ. ಸೆಂಚುರಿ ಆದಮೇಲೆ ಪತ 1 ಓವರ್ 20-21 ರನ್ ಹೋಯ್ತೈತೆ. ಆಮೇಲೆ ಬರ್ಗರ್ ಬಂದು ಅದನ್ನ ಕಂಟ್ರೋಲ್ ಮಾಡಿದ್ರು. ಆಮೇಲೆ ಆಯಿತು. ಬಟ್ ಏನಪ್ಪ ಅಂತಂದರೆ ವಿರಾಟ್ ಕೊಹ್ಲಿ 133 ರನ್ಸ್ ಹೊಡೆದಿದ್ದು. 133 ರನ್ಸು, 135 133 ಅಲ್ಲ, 135 120 ಬಾಲ್ಗೆ, 11 4, 7 6. ಅವ್ರದ್ದು ಸ್ಟ್ರೈಕ್ ರೇಟು 112. ಅಂದರೆ ಇದು ODIಲಿ 52ನೇ ಸೆಂಚುರಿ. ವಿರಾಟ್ದು 52ನೇ ಸೆಂಚುರಿ. ಗುಡ್. ಇವ್ರು ಈ ಕಡೆ ಈ ಕಡೆ ಹೋಯ್ತಾ ಇರ್ತಾರೆ. ಮಾತಾಡೋರು ಮಾತಾಡ್ಕೊಳ್ಳಿ ಇವರು. ನೀವು ಮಾತಾಡಿದ್ರೆ ನಾನು ಬ್ಯಾಟಲ್ಲಿ ಆನ್ಸರ್ ಕೊಡ್ತೀನಿ ಅನ್ನೋ ಮನುಷ್ಯ ವಿರಾಟ್ ಕೊಹ್ಲಿ. ಅದನ್ನ ಪ್ರೂವ್ ಮಾಡಿಕೊಂಡ್ರು. ಅದು ಅಭಿಮಾನಿಗಳಿಗೆ ತುಂಬ ಖುಷಿ. ಖುಷಿ. ಅದೇ ಒಂದು ಥ್ಯಾಂಕ್ ಯು.